ಗೌಡ ಎನ್ಕೌಂಟರ್ ಆದ ಬಳಿಕ ಇನ್ನೂ ಉಳಿದಂತಹ ನಕ್ಸಲರು ಯಾವಾಗ ಶರಣಾಗಬಹುದು, ಮುಖ್ಯವಾಹಿನಿಗೆ ಬರಬಹುದಾ ಅನ್ನುವಂಥ ಪ್ರಶ್ನೆ ಇತ್ತು. ಸತತವಾಗಿ ಆ ಪ್ರಯತ್ನಗಳಾಗ್ತಾ ಇತ್ತು. ಪ್ರಯತ್ನ ಕೂಡ ಯಶಸ್ವಿಯಾಗಿದೆ. ಅಲ್ಲಿಗೆ 6 ಜನ ನಕ್ಸಲರು ಕೂಡ ಮುಖ್ಯವಾಹಿನಿಗೆ ಬರುವ ನಿರ್ಧಾರ ಮಾಡಿದ್ದಾರೆ. ಇವತ್ತು ಜಿಲ್ಲಾಡಳಿತದ ಮುಂದೆ ನಕ್ಸಲರ ಶರಣಾಗತಿ ಕೂಡ ಆಗುತ್ತೆ. ಶರಣಾಗತಿ ಆಗ್ತಾ ಇದ್ದಂತೆ 4 ಮೋಸ್ಟ್ ವಾಂಟೆಡ್ ಕರ್ನಾಟಕ ಸೇರಿ ಹೊರ ರಾಜ್ಯದಲ್ಲೂ ಕೂಡ ಕೆಂಪು ಉಗ್ರರ ಮೇಲೆ ಕೇಸ್ ಇದೆ. ಅದನ್ನ ಗಮನಿಸಬೇಕಾಗುತ್ತೆ. ಮುಂಡಗಾರು ಲತಾ ಮೇಲೆ 85 ಕೇಸ್ ಇದೆ. ಸುಂದರಿ ಮೇಲೆ 71 ಕೇಸ್, ಜಯಣ್ಣ ಮೇಲೆ 50, ವನಜಾಕ್ಷಿ ಮೇಲೆ 29 ಕೇಸ್ ಇದೆ. ಕೇರಳದ ಜಿಶಾ ಮೇಲೆ 17, ತಮಿಳುನಾಡಿನ ಕೆ ವಸಂತ ಮೇಲೆ 8 ಕೇಸ್ಗಳಿದೆ. ಈಗ ಬಹುತೇಕರ ಪ್ರಶ್ನೆ ಆಗಿರಬಹುದು, 6 ನಕ್ಸಲರು ಮುಖ್ಯವಾಹಿನಿಗೆ ಬರ್ತಾ ಇದ್ದಂತೆ ಹೇಗಿರಬಹುದು ಮುಂದಿನ ಪ್ರಕ್ರಿಯೆಗಳು ಅಂತ. ಬಂದ ತಕ್ಷಣ ಸಹಜವಾಗಿ ಜೀವನ ಮಾಡೋದಕ್ಕೆ ಬಿಟ್ಬಿಡುತ್ತಾ ಸರ್ಕಾರ? ಆ ಬೇಡಿಕೆಗಳನ್ನ ಒಪ್ಕೊಂಡು ಆ ಬೇಡಿಕೆಗಳನ್ನ ಈಡೇರಿಸ್ಬಿಡುತ್ತಾ? ಅಲ್ಲಿಗೆ ಎಲ್ಲವೂ ಕೂಡ ಯುಗಾಂತ್ಯನ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ. 6 ಜನ ಶರಣಾದ ಬಳಿಕ ನೆಕ್ಸ್ಟ್ ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ, ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಳ್ಳೋ ಸಾಧ್ಯತೆ. ಎನ್ಐಎಲ್ಲೂ ಕೂಡ 6 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. 6 ಮಂದಿ ನಕ್ಸಲರನ್ನ ವಿಚಾರಣೆ ನಡೆಸಲಿದ್ದಾರೆ ಎನ್ಐಎ ಅಧಿಕಾರಿಗಳು. ನಕ್ಸಲರ ಶರಣಾಗತಿಗೆ ಚಿಕ್ಕಮಗಳೂರು ವೇದಿಕೆ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆಯೇ ಬಂದು ನಾವು ಶರಣಾಗ್ತೀವಿ ಅಂತ ಅವ್ರು ಮನಸ್ಸು ಮಾಡಿರೋದ್ರಿಂದ ಇವತ್ತು ಚಿಕ್ಕಮಗಳೂರು ಅತಿ ದೊಡ್ಡ ವೇದಿಕೆ ಆಗ್ತಾ ಇದೆ. 6 ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವಲ್ಲಿ ಸತತವಾಗಿ ಮನವೊಲಿಕೆಯ ಪ್ರಕ್ರಿಯೆಗಳಾಯಿತು. ಬಟ್ ನಮಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಒಟ್ಟು 18 ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದೆ ನಕ್ಸಲರು ಇಟ್ಟಿದ್ದಾರೆ ಅಂತ. ಆ ಬೇಡಿಕೆಗಳನ್ನ ಈಡೇರಿಸಲೇಬೇಕು, ಆ ಭರವಸೆ ಸಿಗಲೇಬೇಕು ಅಂತ ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಎಕ್ಸಾಂಪಲ್, ಲಾಸ್ಟ್ ಟೈಮ್ ಕೂಡ ಕೆಲ ನಕ್ಸಲರು ಮುಖ್ಯವಾಹಿನಿಗೆ ಬಂದಾಗ ಕೊಟ್ಟಂತಹ ಭರವಸೆಯನ್ನ ಇಲ್ಲಿ ತನಕ ಸರ್ಕಾರಗಳು ಈಡೇರಿಸಿಲ್ಲ ಅಂತ. ಹಾಗಾಗಿ ನಾವು ಬರಬೇಕು ಅಂದ್ರೆ ಆ ಬೇಡಿಕೆಗಳು ಈಡೇರಿಕೆ ಆಗಬೇಕು ಅಂತ. ರಾಜ್ಯ ಸರ್ಕಾರದ ನಡೆ ಏನು, ಪೊಲೀಸರ ನಡೆ ಏನು, ಎನ್ಐಎ ಅಧಿಕಾರಿಗಳ ತನಿಖೆ ಹೇಗೆ ಸಾಗುತ್ತೆ, ಎಲ್ಲವೂ ಕೂಡ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ. ಆರಂಭದಲ್ಲೇ ನಾನು ಹೇಳ್ತಾ ಇದ್ದೆ, 6 ರಿಂದ 7 ವರ್ಷಗಳಿಂದಲೂ ಕೂಡ ನಕ್ಸಲೈಟ್ ಚಟುವಟಿಕೆಗಳು ರಾಜ್ಯದಲ್ಲಿ ಇಲ್ಲದೇ ಇದ್ರೂ ಕೂಡ ಕೆಲ ನಕ್ಸಲರು ಆಕ್ಟಿವ್ ಆಗಿದ್ರು ಅಂತ. ಅದರಲ್ಲಿ ವಿಕ್ರಮ್ ಗೌಡ ಹತ್ಯೆ ಆದ ಬಳಿಕ, ಎನ್ಕೌಂಟರ್ ಆದ ಬಳಿಕ ಉಳಿದಂತಹ ನಕ್ಸಲರು ಕೂಡ ಶರಣಾಗ್ತಾರ ಅನ್ನುವಂಥ ಪ್ರಶ್ನೆ ಇತ್ತು. ಹೌದು ಅಂತ ಇದೆ ಮೂಲಗಳು. ಇವತ್ತು ಶರಣಾಗ್ತಾರೆ. ಹೇಗಿರುತ್ತೆ ಆ ಪ್ರಕ್ರಿಯೆ, ಎಲ್ಲದರ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಕ್ಸಲರು ಸಮಾಜದಲ್ಲಿನ ಅನ್ಯಾಯದ ವಿರುದ್ಧ ಶಾಂತಿ ಹೋರಾಟ ಬಿಟ್ಟು ಹಿಂಸಾತ್ಮಕವಾಗಿ ನ್ಯಾಯ ಪಡೆಯಲು ಹೊರಟವರು. ಪಶ್ಚಿಮ ಘಟ್ಟಗಳ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿಸಿ ಹೋರಾಟಕ್ಕಿಳಿದು ನಕ್ಸಲರಾದವರು ಇದೀಗ ಶಸ್ತ್ರ ಕೆಳಗಿಳಿಸಿ ಶರಣಾಗಲು ಮುಂದೆ ಬಂದಿದ್ದಾರೆ. ಕಾಡಿನಿಂದ ನಾಡಿನತ್ತ 6 ಕೆಂಪು ಉಗ್ರರ ಹೆಜ್ಜೆ. ಬಂದೂಕು ಉತ್ತರ ಸಿಗದೆ ಮುಖ್ಯವಾಹಿನಿಗೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿಸಿ ಅಂದು ಈ ಭಾಗದಲ್ಲಿದ್ದ ಹಲವರು ಬಂದೂಕಿನ ಮೂಲಕ ಹೋರಾಟಕ್ಕಿಳಿದಿದ್ರು. 2 ದಶಕಗಳ ಹೋರಾಟಕ್ಕೆ ಅಂತ್ಯವಾಡಲು 6 ಜನ ನಕ್ಸಲರು ಮುಂದಾಗಿದ್ದಾರೆ. ತಮ್ಮ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ನಿಂದ ಭಯಭೀತರಾಗಿದ್ದಾರೆ. ಒಂದೇ ಒಂದು ಎನ್ಕೌಂಟರ್ ಮೂಲಕ ಪೊಲೀಸರು ಕಾಡಲ್ಲಿ ಕೆಂಪು ಉಗ್ರರ ಸದ್ದಡಗಿಸಿದ್ದಾರೆ. ಹೀಗಾಗಿ ಇಂದು ಇನ್ನುಳಿದ 6 ಜನ ನಕ್ಸಲರು ಶರಣಾಗುತ್ತಿದ್ದಾರೆ. ಈ ಮೂಲಕ ಬಹುತೇಕ ಕಾಫಿನಾಡು ಕಾಡಲ್ಲಿ ನಕ್ಸಲರ ಯುಗಾಂತ್ಯವಾದಂತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರಿನ ಲತಾ, ಬಾಳೆಹೊಳೆಯ ಕಳಸದ ವನಜಾಕ್ಷಿ, ದಕ್ಷಿಣ ಕನ್ನಡದ ಕುಂತಲೂರಿನ ನಕ್ಸಲ್ ನಾಯಕಿ ಸುಂದರಿ, ಕೇರಳದ ಜಿಶಾ, ತಮಿಳುನಾಡಿನ ವಸಂತಕ್ಕೆ ಅಲಿಯಾಸ್ ರಮೇಶ್ ಮತ್ತು ಆಂಧ್ರ ಪ್ರದೇಶದ ಮಾರೆಪ್ಪ ಅರೋಲಿ ಸೇರಿದಂತೆ ಒಟ್ಟು 6 ಜನ ನಕ್ಸಲರು ಶರಣಾಗಲಿದ್ದಾರೆ. ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ, 2 ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು, ಅದೇ ರೀತಿಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ. ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ. ನಮ್ಮ ಕ್ರಾಂತಿಕಾರಿ ಶುಭಾಶಯನ ಹೇಳ್ತಾ ಮತ್ತು ನಾಳೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಕ್ಕೆ ನಾವೆಲ್ಲ ನಮ್ಮ ಕಾಮಿಟ್ಸು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿ
ಕಳೆದ 20 ವರ್ಷದಿಂದ ರಾಜ್ಯದಲ್ಲಿ ನಕ್ಸಲರ ಸಂಖ್ಯೆ ಇಳಿಕೆಯಾಗಿದೆ. ಸದ್ಯ 7 ಜನರಿದ್ದಾರೆ. ಅದರಲ್ಲೂ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಇನ್ನುಳಿದವರಿಗೆ ನಡುಕ ಶುರುವಾಗಿದೆ. ರಾಜ್ಯದಲ್ಲೂ ನಕ್ಸಲ್ ನಿಗ್ರಹ ದಳ ಕಾರ್ಯಾಚರಣೆ ತೀವ್ರಗೊಂಡಿದೆ. ಕೇರಳ, ತಮಿಳುನಾಡಿನಲ್ಲೂ ನಕ್ಸಲ್ ಚಟುವಟಿಕೆ ಅಂತ್ಯವಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರವು ನಕ್ಸಲರ ವಿರುದ್ಧ ಸಮರ ಸಾರಿದೆ. ಛತ್ತೀಸ್ಗಢ ಸೇರಿ ಹಲವೆಡೆ ಎನ್ಕೌಂಟರ್ ನಡೆಸಿ ಕೆಂಪು ಉಗ್ರರನ್ನ ಮಟ್ಟ ಹಾಕುತ್ತಿದೆ. ಈ 6 ನಕ್ಸಲರು ಶರಣಾದ್ರೆ ಕೆಂಪು ಉಗ್ರರ ಆಟ ಬಂದಾದಂತೆ. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗಲಿದೆ. ಚೇತನ್ ಪದ್ಮಸಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಜನಸಾಮಾನ್ಯರಿಗೆ ಒಂದು ಕುತೂಹಲ, ನಕ್ಸಲರು ಬಂದು ಮುಖ್ಯವಾಹಿನಿಗೆ ಬರ್ತಾರೆ, ಶರಣಾಗ್ತಿದ್ದಾರೆ ಅನ್ನೋದು ಒಂದು ಸಂತಸದ ವಿಷಯ. ಕಾರಣ ಆ ಮೂಲಕ ನಕ್ಸಲೈಟ್ ಚಟುವಟಿಕೆಗಳು ಎಲ್ಲವೂ ಕೂಡ ಮುಕ್ತಾಯ ಆಗ್ಬಿಡುತ್ತೆ, ಯುಗಾಂತ್ಯ ಆಗ್ಬಿಡುತ್ತೆ ಅನ್ನುವಂಥ ಖುಷಿ. ಬಟ್ ಹೇಗಿರುತ್ತೆ ಆ ಪ್ರಕ್ರಿಯೆ? ಬಂದ ತಕ್ಷಣ ಸಹಜ ಜೀವನ ಮಾಡೋದಕ್ಕೆ ಸಾಧ್ಯನಾ? ಅವ್ರ ಮೇಲೆ ಹಲವು ಪ್ರಕರಣಗಳಿದೆ, ಹೇಗಿರುತ್ತೆ ತನಿಖೆ? ಶ್ರುತಿ, ಏನು ಇವತ್ತು ಚಿಕ್ಕಮಗಳೂರು ರಾಜ್ಯದ ಒಂದು ಇತಿಹಾಸದಲ್ಲಿ ಅತಿ ದೊಡ್ಡ ಒಂದು ನಕ್ಸಲ್ ಶರಣಾಗತಿಗೆ ಸಾಕ್ಷಿ ಆಗ್ತಾ ಇದೆ. ಇಲ್ಲಿ 6 ನಕ್ಸಲರು ಇವತ್ತು ಶರಣಾಗತಿ ಆಗ್ತಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ನಕ್ಸಲರು ಬಂದ ಕೂಡಲೇ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ಬಿಡ್ತಾರೆ ಅನ್ನೋದು ಸುಳ್ಳು. ಯಾಕಂತಂದರೆ ಅದಕ್ಕೆ ಆದಂಥ ಒಂದು ಡೀಪ್ ಲೀಗಲ್ ಪ್ರೋಸೆಸ್ ಇರುವಂಥದ್ದು. ಮೊದಲಿಗೆ ಏನು ರಾಜ್ಯ ಸರ್ಕಾರದ ವತಿಯಿಂದ ಈಗಾಗಲೇ ಅವರಿಗೆ ಪ್ಯಾಕೇಜ್ ಇದೆ, ನಕ್ಸಲ್ ಶರಣಾಗತಿಗೆ ಒಂದಷ್ಟು ಕಾಯಕಲ್ಪವನ್ನು ಕೊಡ್ತೀವಿ, ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತೀವಿ ಅಂತೇಳಿ ಒಂದಷ್ಟು ಪ್ಯಾಕೇಜನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ಆದರೆ ಈಗ ಏನು ಶರಣಾಗತಿ ಆಗ್ತಾ ಇದ್ದಾರೆ 6 ನಕ್ಸಲರು, ಇವ್ರ ಮೇಲೆ ರಾಜ್ಯ ಸೇರಿದಂತೆ ಬೇರೆ ರಾಜ್ಯಗಳಲ್ಲೂ ಸಹ ವಿವಿಧ ಪ್ರಕರಣಗಳಿರ್ತಕ್ಕಂಥದ್ದು. ಅಲ್ಲದೆ ರಾಷ್ಟ್ರೀಯ ತನಿಖಾ ದಳದಲ್ಲೂ ಈ 6 ಜನ ನಕ್ಸಲರ ಮೇಲೆ ಪ್ರಕರಣಗಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ತನಿಖೆಗಳು ಪ್ರೋಸೆಸ್ ಶುರುವಾಗುತ್ತೆ. ಈಗಾಗಲೇ ಕೊಪ್ಪ DYSP ಬಾಲಾಜಿ ಸಿಂಗ್ ನೇತೃತ್ವದಲ್ಲಿ ಒಂದು ತಂಡವನ್ನು ನೇಮಕಾತಿ ಮಾಡಲಾಗಿದೆ. ಇವತ್ತು ಇವರು ಜಿಲ್ಲಾಡಳಿತದ ಮುಂದೆ ಬಂದ ಕೂಡಲೇ ಒಂದು ಅಫಿಷಿಯಲ್ ಸೆರೆಮನಿ ಇರುತ್ತೆ. ಅವರ ಶಸ್ತ್ರಾಸ್ತ್ರಗಳನ್ನು ಜಿಲ್ಲಾಡಳಿತದ ಮುಂದೆ ಇಟ್ಟು ನಾವು ನಕ್ಸಲರಾಗಿ ಶರಣಾಗತಿ ಆಗ್ತಾ ಇದ್ದೀವಿ, ನಾವು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಅಂತೇಳಿ ಅವರ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಅದಾದ ಬಳಿಕ ಏನು ಇವರ ಒಂದು ಡಾಕ್ಯುಮೆಂಟೇಷನ್ ನಡೆಯುವಂಥ ಪ್ರಕ್ರಿಯೆಯನ್ನು ಈ ಒಂದು DOSP ನೇತೃತ್ವದಲ್ಲಿ ರಚನೆ ಆಗಿರುವಂಥ ತಂಡ ಮಾಡುವಂಥದ್ದು. ಇವರು ಪ್ರಮುಖವಾಗಿ ಅವರ ಬಯೋಮೆಟ್ರಿಕ್ಗಳನ್ನು ಸಂಗ್ರಹಿಸ್ತಾರೆ. ಮತ್ತು ಇವರು ಶರಣಾಗ್ತಾ ಇರತಕ್ಕಂಥ ನಕ್ಸಲರು ಇವರೇನಾ ಅಥವಾ ಇವ್ರ ಮೇಲೆ ದಾಖಲಾಗಿರ್ತಕ್ಕಂಥ ಕೇಸ್ಗಳನ್ನು ಹೊರತುಪಡಿಸಿ ಈ ಹಿಂದೆ ಬೇರೆ ಯಾವುದಾದ್ರೂ ಕೇಸ್ಗಳಲ್ಲಿ ಇವರ ಫಿಂಗರ್ ಪ್ರಿಂಟ್ ಅಥವಾ ಇವರ ಚಹರೆಗಳು, ಇವರಿಗೆ ಸಂಬಂಧಿಸಿದಂಥ ಸಾಕ್ಷಿಗಳಿದಾವ, ಈ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗುತ್ತೆ. ಜೊತೆಗೆ ಏನು ರಾಷ್ಟ್ರೀಯ ತನಿಖಾ ದಳದಲ್ಲಿ ಇವ್ರ ಮೇಲೆ ಪ್ರಕರಣಗಳಿದಾವೆ, ಅದಕ್ಕೆ ಸಂಬಂಧಿಸಿದಂತೆ NIA ಅಧಿಕಾರಿಗಳು ಸಹ ಇವರನ್ನು ವಿಚಾರಣೆ ಮಾಡುವಂಥದ್ದು. ಈ ಎಲ್ಲ ಪ್ರೋಸೆಸ್ ಮುಗಿದ ಮೇಲೆ ಇವರು ಸಮಾಜದ ಮುಖ್ಯವಾಹಿನಿಗೆ ಬರುವ ಸಾಧ್ಯತೆಗಳು ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.